ಕೊಪ್ಪಳ ಜಿಲ್ಲೆ ಅಂತ ಹೇಳಿದರೆ ಒಂದು ಹಿಂದುಳಿದ ಜಿಲ್ಲೆ ಅನ್ನುವಂಥ ಅಡಿಪಟ್ಟಿ ಇದೆ. ಈ ಹಿಂದುಳಿದ ಜಿಲ್ಲೆಯಲ್ಲಿ ಇವತ್ತು ಜಗತ್ತು ಆಧುನಿಕತೆ ಹೊರತು ಮತ್ತು ಸೌಹಾರ್ದತೆಯಿಂದ ಇರಬೇಕಾದಂಥ ಜಿಲ್ಲೆಯಲ್ಲಿ ಈಗ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಅಂತ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅಸ್ಪೃಶ್ಯತೆ ಆಚರಣೆ ಇರೋದು ಕೊಪ್ಪಳ ಜಿಲ್ಲೆ ಅನ್ನುವಂಥ ಅಪನಂಬಿಕೆ ಇವತ್ತು ಮತ್ತು ಅಪಖ್ಯಾತಿಯನ್ನು ಹೊಂದಿರುವಂಥದ್ದು ಇದೆ. ಮತ್ತು ಮನುಷ್ಯನನ್ನು ಕಾಣಬೇಕಾದಂಥ ಜಿಲ್ಲೆಯಲ್ಲಿ ಇವತ್ತು ಮನುಷ್ಯನನ್ನು ಪ್ರತ್ಯೇಕವಾಗಿ ನೋಡಿ ಅಸ್ಪೃಶ್ಯತೆಯನ್ನು ಮುಂದುವರಿಸಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ. ಒಟ್ಟು ಇಲಾಖೆಯ ಆಧಾರದಲ್ಲಿ ಕಳೆದ 4 ವರ್ಷದಲ್ಲಿ ಇಲ್ಲಿ ನೋಡಿದಾಗ ಒಟ್ಟು 216 ಪ್ರಕರಣಗಳು ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಪ್ರಕರಣಗಳು ಮತ್ತು ದಲಿತರ ಮೇಲೆ ದೌರ್ಜನ್ಯಗಳು ನಡೆದುವ ಅಂತ ವರದಿ ಇದೆ. ಇದನ್ನು ಲೆಕ್ಕ ಹಾಕಿದರೆ ಪ್ರತಿ ವಾರಕ್ಕೆ ಒಂದರಂತೆ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇರೋದು ಕಾಣ್ತಾ ಇದೆ. ಇದು ಒಂದಿಷ್ಟು ಆಘಾತಕಾರಿಯಾಗಿದೆ. ಯಾಕಂತ ಹೇಳಿದರೆ ಇವತ್ತು ಮನುಷ್ಯನನ್ನು ಮಾಡಿರೋ ಸಂಬಂಧ ಮತ್ತು ಜಾತಿಯನ್ನು ಮುಟ್ಟಿಸಿಕೊಂಡ್ರೆ ಅವರನ್ನು ದೂರ ಇಡುವಂಥದ್ದು, ದೇವಸ್ಥಾನಗಳಿಂದ ದೂರ ಇಡುವುದು, ಹೋಟೆಲ್ಗಳಿಗೆ ಅವ್ರಿಗೆ ಚಹಾನ ಕೊಡದೇ ಇರುವಂಥದ್ದು ಮತ್ತು ಕ್ಷೌರವನ್ನು ಮಾಡದೇ ಇರುವಂಥ ಅನೇಕ ಪ್ರಕರಣಗಳು ಮಾಡ್ತೀವಿ. ಮತ್ತು ದಲಿತರ ಕಾಲೋನಿಗಳಿಗೆ ಸೌಲಭ್ಯ ಕೊಡುವಾಗ ಮೇಲ್ವರ್ಗದವರು ದೌರ್ಜನ್ಯ ನಡೆಸ್ತಾ ಇರೋದು ಕಾಣ್ತಾ ಇದ್ದೀವಿ. ಇಂಥ ಇದರಲ್ಲಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಒಬ್ಬರು ಸಂಗನಾಳದಲ್ಲಿ ಒಬ್ಬ ಕ್ಷೌರಿಕ ವ್ಯಕ್ತಿಯಿಂದ ಒಬ್ಬ ಯುವಕನನ್ನು ಕೊಲೆ ಆಗಿರುವುದು ಒಂದು ಕಡೆ ಇದೆ. ಇದೇ ರೀತಿ ಬೇರೆ ಬೇರೆ ಕಡೆ ಇದೇ ಪ್ರಕರಣಗಳು ಕಾಣ್ತವೆ. ಮತ್ತು ಇಲಾಖೆಯ ವರದಿ ಆಧಾರದಲ್ಲಿ ನೋಡಿದಾಗ 2021ರಲ್ಲಿ 41 ಮತ್ತು 2022ರಲ್ಲಿ 60 ಮತ್ತು 2022ರಲ್ಲಿ 44 ಮತ್ತು 2000 ಇಲ್ಲಿವರೆಗೆ ಅಂದರೆ 2024 ಇಲ್ಲಿವರೆಗೂ ಸಹ 60 ಪ್ರಕರಣಗಳು ನಡೆದಿದ್ದಾವೆ. ಇನ್ನೂ ಒಂದು ತಿಂಗಳಲ್ಲಿ ಇರೋದರಲ್ಲಿ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದನ್ನು ಲೆಕ್ಕ ಹಾಕಿದರೆ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಿಂತಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿ ಸಮಾರಸ್ಯವನ್ನು ಬೀರ್ತಕ್ಕಂಥ ಒಂದು ಮನವರಿಕೆ ಕೊಡ್ತಕ್ಕಂಥ ಅರಿವು ಕಾರ್ಯಕ್ರಮಗಳನ್ನು ಮಾಡೋದರಿಂದ ಆಯಿತು. ಆಮೇಲೆ ಇವತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತ ಅವಕಾಶ ಅಂತೇಳಿ ಕಾನೂನಿನಲ್ಲಿ 14 ಕಲಂ 14, 15, 16, 17, 18 ಅಸ್ಪೃಶ್ಯತೆ ಆಚರಣೆ ವಿರೋಧ ಅಂತ ಇದೆ. ಅಂಥವುಗಳನ್ನು ಸಂಬಂಧಪಟ್ಟ ಅಧಿಕಾರಿ PDO ಅಧಿಕಾರಿಗಳಾಗಿರ್ಬೋದು, ಯುವ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, DYSP ಸಾಹೇಬರಾಗಿರ್ಬೋದು, CPI ಸಾಹೇಬ್ ಅವರೆಲ್ಲರ ನೇತೃತ್ವದಲ್ಲಿ ಅಲ್ಲಿ ಒಂದು ನೋಟಿಸನ್ನು ಜಾರಿಗೆ ಮಾಡಬೇಕು. ಇಲ್ಲಿ ಸಾರ್ವಜನಿಕ ಸ್ಥಳಗಳಾಗಿರ್ತಕ್ಕಂಥ ಹೋಟೆಲ್ಗಳಲ್ಲಾಗಿರ್ಬೋದು, ನೀರಿನ ವ್ಯವಸ್ಥೆ ಕೊಡ್ತಕ್ಕಂಥದ್ದು ಅಲ್ಲೇ ಆಗಿರ್ಬೋದು, ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಕ್ಷೌರ ಮಾಡಲ್ಲೇ ಆಗಿರ್ಬೋದು, ಈ ರೀತಿ ನೀವೇನಾದರೂ ಅಸ್ಪೃಶ್ಯತೆ ಆಚರಣೆ ಮಾಡುವುದಾದರೆ ಕಾನೂನಾತ್ಮಕವಾಗಿ ನಾವು ಕ್ರಮ ಕೈಗೊಳ್ತೀವಿ. ಈ ರೀತಿ ಮಾಡೋದು ಸರಿಯಲ್ಲ ಅಂತೇಳಿ ಈ ರೀತಿ ನೋಟಿಸ್ಗಳನ್ನು ಹಚ್ಚೋದ್ರ ಮುಖಾಂತರ ಅವ್ರು ಏನಾದರೂ ಜಾರಿ ಮಾಡ್ತಪ್ಪ ಅಂದರೆ ಅಲ್ಲಿ ನಾವು ಅಸ್ಪೃಶ್ಯತೆ ಆಚರಣೆ ಕಡಿಮೆ ಮಾಡೋಕ್ಕೆ ಸಾಧ್ಯ ಅನ್ನೋದು ನಮ್ಮದು ಒಂದು ಆಶಯ ಸರ್. ಆ ರೀತಿಯಾಗಿ ಆಗ್ತಾ ಇಲ್ಲ. ಈ 3 ವರ್ಷದಲ್ಲಿ 22ರಲ್ಲಿ 64 ಪ್ರಕರಣಗಳಾಗಿದೆ. 23ರಲ್ಲಿ 22ರಲ್ಲಿ 64 ಪ್ರಕರಣಗಳು, 23ರಲ್ಲಿ 41 ಪ್ರಕರಣ, ಈಗ 24ರಲ್ಲಿ ಈ ವರ್ಷದ ಇಲ್ಲಿವರೆಗೂ 60 ಪ್ರಕರಣಗಳಾಗಿದೆ. ಸೊ ಇದು ರಿಲೇಟೆಡ್ ನಾವು ನಿಮ್ಗೆ ಗೊತ್ತಿರಬೇಕು, ಪ್ರತಿ 2ನೇ ವಾರ ಸಂಡೇ ಎವ್ರಿ ಮಂತ್ ಆಫ್ ಸೆಕೆಂಡ್ ಸಂಡೇ ನಾವು ದಲಿತ ಕಾಲೋನಿಗಳಿಗೆ ಮೀಟ್ ಮಾಡಿ ಹಾಗೂ PSI ಲೆವೆಲ್, ಇನ್ಸ್ಪೆಕ್ಟರ್ ಲೆವೆಲ್ ಹಾಗೂ DSP ಲೆವೆಲಲ್ಲಿ ಎಲ್ಲ ಸಂಘಟನೆ ಎಲ್ಲ ಕಮ್ಯುನಿಟಿಗೆ ಕರೆದು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ನಾವು. ಸೊ ಅಂದಾಜು ಅವ್ರಿಗೆ ಏನೇನು ಹಕ್ಕುಗಳು ಇದೆ ಅನ್ನೋದು ತಿಳ್ಸಕ್ಕೆ ಕರೆಕ್ಟ್. ಅವ್ರ ಹಕ್ಕ ಗೊತ್ತಿರಬೇಕಲ್ಲ, ಅವ್ರಿಗೆ ಏನು ಆಗಬಾರ್ದು ಅನ್ನೋದು ಗೊತ್ತಿರಬೇಕಲ್ಲ. ಉದ್ದೇಶ ಅಷ್ಟೇ. ಸೇಮ್ 22ಅಲ್ಲಿ 64 ಆಗಿತ್ತು, 64. ನಾನು ಹೇಳಿದೆ ಆಟ್ ಆಲ್ ಲೆವೆಲ್ಸ್ ಅಂತ ಹೇಳಿದೆ ನಾನು. ನೀವು ಸ್ವಲ್ಪ ಅಲ್ಲಿಯೂ ಮಾಡ್ತೀವಿ, ಅವ್ರಿಗೆ ಅವೇರ್ನೆಸ್ ಗೊತ್ತಿರಬೇಕಲ್ಲ. ನಿಮ್ಗೆ ಇದು ಹಕ್ಕಿದೆ, ನಾವಿದು ಮೀಟಿಂಗ್ ಮಾಡ್ತೀವಿ, ಆದವ್ರಿಗೆ ಇಷ್ಟು ಇದು ಇರುತ್ತೆ, ಕಂಪೆನ್ಸೇಷನ್ ಇರ್ತವೆಲ್ಲ ಗೊತ್ತಿರಬೇಕಲ್ಲ ಅವ್ರಿಗೆ. ಸೊ ಆ ರೀತಿಯಲ್ಲಿ ಅವ್ರಿಗೆ ಅವೇರ್ನೆಸ್ ಅಲ್ಲಿ ಮಾಡ್ತೀವಿ. ಎಲ್ಲ ಕಮ್ಯುನಿಟಿದವ್ರಿಗೆ ಆಟ್ PSI ಲೆವೆಲ್, ಇನ್ಸ್ಪೆಕ್ಟರ್ ಲೆವೆಲು ಮತ್ತು DSP ಲೆವೆಲ್ ಎಲ್ಲ ಕಮ್ಯುನಿಟಿದವ್ರಿಗೆ ಕರೆದು ಸೊ ಈ ಥರ ಪ್ರಕರಣಗಳು ಆಗ್ತಾ ಇದೆ, ಆಗಬಾರ್ದು ಅನ್ನೋದು ಅದ್ರ ಬಗ್ಗೆ ಅವೇರ್ನೆಸ್ ಸುಮಾರು ಇಲ್ಲ. ಪೆಂಡೆನ್ಸಿ 60 ದಿನದಲ್ಲಿ ಚಾರ್ಜ್ ಶೀಟ್ ಮಾಡಬೇಕಂತ ಇದೆ SC ST ಕೇಸಸ್ಸು. ನಮ್ಮಲ್ಲಿ 60 ದಿನ ಮೇಲೆ ಚಾರ್ಜ್ ಶೀಟ್ ಆಗಿರೋದು ಒಂದು ಕೇಸು ಇಲ್ಲ ನಮ್ಮಲ್ಲಿ. ಹಾಗೆ ಆಮೇಲೆ ಸುಮಾರು 222 ನಾವು ಅವೇರ್ನೆಸ್ ಮೀಟಿಂಗ್ ಮಾಡಿದ್ದೀವಿ ಅಟ್ ಆಲ್ ಲೆವೆಲ್ಸ್, 220 ಮಾಡಿದ್ದೀವಿ. ಮತ್ತು 2022ರಲ್ಲಿ
ಮಿಯಾಪುರದಲ್ಲಿ ಗ್ರಾಮದಲ್ಲಿ ಒಬ್ಬ ವಿನಯ್ ಅಂತ ಒಂದು ಬಾಲಕ ದೇವಸ್ಥಾನದಲ್ಲಿ ಪ್ರವೇಶ ಮಾಡಿದ್ದ ಅನ್ನುವಂಥ ಕಾರಣಕ್ಕಾಗಿ ಅವ್ರ ಕುಟುಂಬವನ್ನು ಬಹಿಷ್ಕಾರ ಆಗಿತ್ತು. ಇದೇ ಪ್ರಕರಣ ಇಡೀ ರಾಜ್ಯದಲ್ಲಿ ಸುದ್ದಿ ಆದಾಗ ಅಂದಿನ ಸರ್ಕಾರ ವಿನಯ ಸಾಮರಸ್ಯ ಅನ್ನೋ ಒಂದು ಕಾರಣ ಇತ್ತು, ಇದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿತು. ಆದರೆ ಈಗ ಜಾಗೃತಿ ಮೂಡಿಸಿದ್ರು ಸಹ ಮತ್ತು ದಲಿತರ ಮೇಲೆ ದೌರ್ಜನ್ಯಕ್ಕೆ ತಡೆಯೋಕ್ಕೆ ಸಾಕಷ್ಟು ಕಾನೂನುಗಳಿದ್ದರೂ ಸಹ ಮತ್ತು ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಒಂದೇ ಸಾಮರಸ್ಯವನ್ನು ಒಪ್ಕೋಬೇಕು ಅನ್ನೋವಂಥ ಇದೆ. ಮತ್ತು ಸಂವಿಧಾನದಲ್ಲಿ ನಾವು ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ, ಆದರೆ ಸಹ ಇನ್ನೂ ಇಲ್ಲಿವರೆಗೂ ಏನು ಸ್ವತಂತ್ರ ಬಂದು 75 ವರ್ಷಗಳಾದರೂ ಸಹ ಗತಿಸಿ ಇದ್ರೂ ಸಹ ಇನ್ನೂ ದೌರ್ಜನ್ಯ ನಡೀತಾ ಇರೋದಕ್ಕೆ ಕಾಣ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಈಗೇನು ಕೇವಲ ಕಾನೂನಾತ್ಮಕ ಜೊತೆಗೆ ಇಲ್ಲಿ ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ. ದಲಿತರು ಮತ್ತು ಸವರ್ಣೀಯರನ್ನು ಒಂದುಗೂಡಿಸುವಂಥ ಕೆಲಸ ಆಗಿದೆ. ಇಂದಿನ ದಿನಗಳಲ್ಲಿ ಈ ರೀತಿಯ ಪದ್ಧತಿಗಳು ಮುಂದುವರಿದದ್ದನ್ನು ಕಾಣ್ತೇವೆ. ಇದು ತಡೆಯಲೇಬೇಕಾಗಿದ್ದು ಅನಿವಾರ್ಯ ಐತೆ. ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳ ನಡೀತಾ ಇರುವಂಥ ಕೊಪ್ಪಳ ಜಿಲ್ಲೆಯಲ್ಲಿ ಇದು ಜಿಲ್ಲೆಗೆ ಒಂದು ಅಪವಾದವನ್ನು ತಂದುಕೊಡ್ತಾ ಇದೆ. ಇದನ್ನು ತಡೆಗಟ್ಟಲು ಜಿಲ್ಲಾಡಳಿತ ಕೇವಲ ಒಂದು ಈ ಪ್ರಕರಣಗಳು ನಡೆದಾಗ ಜಾಗೃತಿ ಮಾಡದೆ ಇದನ್ನು ನಿರಂತರವಾಗಿ ಮಾಡಬೇಕು. ಈ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳೋದು ಅಂತ ಹೇಳಿದ್ರೆ, ನಾವು ಪ್ರತಿ ತಿಂಗಳು 2ನೇ ಶನಿವಾರ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಜಾಗೃತಿ ಮಾಡ್ತೀವಿ ಅಂತ ಹೇಳಿದರೆ, ಈ ಜಾಗೃತಿ ಇನ್ನಷ್ಟು ಹೆಚ್ಚಾಗಿ ಜನರಲ್ಲಿ ಸೌಹಾರ್ದ ಮತ್ತು ಸಾಮರಸ್ಯ ಮೂಡಲಿ ಮತ್ತು ಜಾತಿ ತಾರತಮ್ಯಗಳು ನಿಲ್ಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.